ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡ್ತಾ ಹೋಗೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯಶ್ಚರಿತೌ ವಾಚನ್ನ ಸದದಾತ್ ಅನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ವಿಶೇಷತೆಯನ್ನು ಗಮನಿಸೋ ಪೂರ್ವದಲ್ಲಿ ಈ ದಿನ ತುಂಬ ವಿಶೇಷವಾದದ್ದು, ಅದನ್ನು ಸ್ವಲ್ಪ ತಿಳಿಯೋಣ. ಸಾಧ್ಯವಾದರೆ ಸಂದೇಶಗಳತ್ತ ಗಮನ ಹರಿಸೋಣ. ತತ್ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸ್ಕೊಳ್ಳೋಣ. ಶ್ರೀ ವಿಶ್ವಾವಸನ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು, ಪೌರ್ಣಮಿ ತಿಥಿ, ಶ್ರವಣ ನಕ್ಷತ್ರ. ಈ ದಿವಸ ಬಹಳ ವಿಶಿಷ್ಟವಾದ ದಿನ. ಕಾರಣ ಪೌರ್ಣಮಿ ಇದೆ. ಅದರಲ್ಲೂ ಎಂಥ ಪೌರ್ಣಮಿ ಅಂದರೆ ಶ್ರಾವಣ ಪೌರ್ಣಮಿ. ಇದನ್ನು ನೂಲು ಹುಣ್ಣಿಮೆ ಅಂತ ಕರೀತಾರೆ. ಪ್ರತಿ ಪೌರ್ಣಿಮೆಗೂ ಒಂದೊಂದು ವಿಶೇಷವಾದ ಘಟ್ಟ ಏರ್ಪಾಡಾಗುತ್ತೆ. ಅದು ನಕ್ಷತ್ರ, ಆ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ, ಇವುಗಳನ್ನು ಆಧರಿಸಿರುತ್ತದು. ಶ್ರವಣ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಆದರೆ ಆ ನಕ್ಷತ್ರ ಹಾಗೂ ಚಂದ್ರನ ಪ್ರಭಾವದಿಂದ ಇಡೀ ಮಾಸವನ್ನೇ ನಾವು ಶ್ರಾವಣ ಮಾಸ ಅಂತ ಕರಿತೀವಿ. ಹೀಗೆ ಪ್ರತಿ ನಕ್ಷತ್ರದಲ್ಲೂ ಚಂದ್ರ ಸಂಚರಿಸುವಾಗ ಪೌರ್ಣಮಿಯಲ್ಲಿ ಯಾವ ನಕ್ಷತ್ರದಲ್ಲಿ ಸಂಚರಿಸ್ತಾನೋ ಆ ಇಡೀ ಮಾಸವೂ ಅದೇ ಮಾಸವಾಗಿರುತ್ತೆ. ಮುಂದೆ ನಾವು ಕಾಣ್ತೀವಿ ಪೂರ್ವಭಾದ್ರ ನಕ್ಷತ್ರದಲ್ಲಿ, ಶತಭಿಷದಲ್ಲೂ ಒಂದೊಂದು ಸಲ ಆಗುತ್ತೆ. ಪೂರ್ವಭಾದ್ರದಲ್ಲಿ ಚಂದ್ರ ಸಂಚಾರವಾದ ಅದನ್ನು ಭಾದ್ರಪದ ಮಾಸ ಅಂತ ಕರೀತಕ್ಕಂಥದ್ದು. ಹೀಗೆ ಪ್ರತಿ ಮಾಸದಲ್ಲೂ ನಾವು ಗಮನಿಸ್ತಾ ಹೋಗ್ತೀವಿ. ಈ ದಿವಸ ಅದು ಶ್ರವಣ ನಕ್ಷತ್ರವೇ ಇದೆ, ಅಲ್ಲಿ ಚಂದ್ರನ ಸಂಚಾರ ಇದೆ. ಇದು ತುಂಬ ಒಳ್ಳೆಯದು. ಶ್ರವಣ ನಕ್ಷತ್ರ ಅದು ಕಿವಿಯೋಪಾದಿಯಲ್ಲಿರ್ತಕ್ಕಂಥದ್ದು. ಶ್ರವಣ ಅದು ಎಲ್ಲಿಂದ ಆಗುತ್ತೆ? ನಮಗೆ ಕಿವಿಗೆ ಆಗುತ್ತೆ. ಕಿವಿ ಮೂಲಕ, ಆ ಇಂದ್ರಿಯದ ಮೂಲಕ ಆಗ್ತಕ್ಕಂಥದ್ದಲ್ವ. ನಕ್ಷತ್ರ ಗುಚ್ಛ, ಶ್ರವಣ ನಕ್ಷತ್ರದ, ನೀವು ಆಕಾಶಕಾಯದಲ್ಲಿ ಸೈನ್ಸ್ ಅಲ್ವಾ, ಗೂಗಲ್ ಸರ್ಚ್ ಮಾಡಿ ನೋಡಿ, ಅದು ಕಿವಿಯೋಪಾದಿಯಲ್ಲೇ ಇರುತ್ತೆ ಆ ನಕ್ಷತ್ರ. ಅದು ಇದರ ವಿಶಿಷ್ಟತೆ. ಏನನ್ನು ಹೇಳ್ತಾ ಇದೆಯಪ್ಪ ಇದೆ? ಇದು ಶ್ರವಣವನ್ನು ಹೇಳ್ತಾ ಇದೆ, ಕೇಳಿಸ್ಕೊಳ್ತಕ್ಕಂಥದ್ದು. ಗುರು ಏನನ್ನು ಬೋಧನೆ ಮಾಡ್ತಾನೋ ಆ ಬೋಧಿಸಿದ್ದನ್ನು, ಆ ಅರಿವಿನ ಸಾರವನ್ನು ಕೇಳ್ತಕ್ಕಂಥದ್ದು, ಅದನ್ನು ಸೂಚಿಸಿ. ಅದೇ ನೂಲ ಹುಣ್ಣಿಮೆ ಅಂದರೂ ಅದೇ ಅರ್ಥವೇ ಇದೆ. ಉಪಕರ್ಮ ಈ ದಿವಸ ಯಜುರು ಋಗ್ಗು ಎರಡೂ ಉಪಕರ್ಮ ಇದೆ. ಋಗ್ ಯಜುರ್ ಉಪಕರ್ಮಗಳು ಅಂತ ಈ ದಿವಸ. ಉಪಕರ್ಮ ಅಂತಂದರೆ ಏನಪ್ಪ ಅಂತಂದರೆ ಇದೇ ಅಧ್ಯಯನಕ್ಕೆ ಗುರುವಿನ ಸಮೀಪದಲ್ಲಿದ್ದು ಗುರು ಹೇಳ್ತಕ್ಕಂಥದ್ದನ್ನು ಗ್ರಹಣ ಮಾಡ್ತಕ್ಕಂಥದ್ದು, ಅದನ್ನು ಮನನ ಮಾಡ್ತಕ್ಕಂಥದ್ದು. ಶ್ರವಣ, ಮನನ, ನಿಧಿಧ್ಯಾಸ ಅಂತ 3 ಸ್ತರಗಳನ್ನು ಉಪನಿಷತ್ತು ಹೇಳುತ್ತೆ. ಇದು ಯಾರಿಗೆ ಬೇಕ್ರಿ ಅಂತಲ್ಲ, ಪ್ರತಿಯೊಬ್ಬರಿಗೂ ಬೇಕಾಗಿದೆ. ಇದು ಸಾಮಾನ್ಯರಿಗಿಂದ ಹಿಡಿದು ಅಸಾಮಾನ್ಯರವರೆಗೂ ಇದು ಬೇಕು. ಇದ್ರ ಮೇಲೆ ನಿಂತಿದೆ. ನೀವು ಮನೆಯಲ್ಲಿ ಒಂದು ಚಿಕ್ಕ ಮಕ್ಕಳಾಗಿರ್ತೀರ ಅಂದ್ಕೊಳ್ಳಿ, ಮಗುವಿನಿಂದ ಹಿಡಿದು ದೊಡ್ಡವರ ತನಕ ಇದು ಬೇಕು. ಏನು? ಎಲ್ಲ ವಿಷಯಗಳಲ್ಲೂ ಇದಿದೆ. ಕೇಳ್ಮೆ, ಮನಸ್ಸಿಗೆ ತಗೊಳ್ತಕ್ಕಂಥದ್ದು, ನಿಧಿಧ್ಯಾಸ ಮಾಡ್ತಕ್ಕಂಥದ್ದು, ಇದೆಷ್ಟು ಪ್ರಧಾನವಾದದ್ದು. ಒಂದು ಶಾಲೆಗೆ ಹೋಗ್ತಾ ಇದೆ ಮಗು, ಅಲ್ಲಿ ಏನನ್ನು ಕೇಳ್ತಾ ಇದೆ? ಗುರುಗಳು ಹೇಳಿಕೊಟ್ಟ ಪಾಠವನ್ನು ಕೇಳ್ಕೋಬೇಕು. ಇಲ್ಲಾಂದರೆ ಎಕ್ಸಾಮಲ್ಲಿ 0 ಬರ್ತದೆ. ಒಂದು ವಿಷಯ ನಿಮ್ಗೆ ಅರ್ಥ ಆಗಬೇಕಾಗಿದ್ದರೆ ಸ್ಪಷ್ಟವಾಗಿ ಕೇಳಬೇಕಲ್ಲ ಇವರೇ. ಹೀಗಾಗಿ ಅದನ್ನು ಸೂಚಿಸ್ತಾ ಇದೆ. ಈ ಪೌರ್ಣಮಿ ಯಾಕೆ ಇಷ್ಟು ವಿಶೇಷ ಅಂತಂದರೆ, ನೂಲು ಹುಣ್ಣಿಮೆ ಯಾಕೆ ಇದನ್ನು ಕರೀತಾರೆ ಅಂತಂದರೆ, ಋಷಿಗಳೆಲ್ಲ ಹೇಳ್ಕೊಟ್ಟಿದ್ದಾರೆ, ಅಪ್ಪ ಇದು ಶ್ರವಣಕ್ಕೆ ಬಹಳ ವಿಶಿಷ್ಟವಾದ ಕಾಲ. ಯಾವುದಾದ್ರೂ ಒಳ್ಳೆಯ ಚಿಂತನೆಯನ್ನು ಕೇಳಿಸ್ಕೊಂಡ್ರೆ ಅಷ್ಟೇ ಸಾಲದು, ಅದನ್ನು ಮನನ ಮಾಡಿಕೊಳ್ಬೇಕು, ಮನಸ್ಸಿಗೆ ತಂದುಕೊಳ್ಬೇಕು. ನಾನು ಏನನ್ನು ಕೇಳಿದೆ, ಓ ಭಗವಂತ ಈ ರೀತಿಯಲ್ಲಿರ್ತಾನೆ, ಅಥವಾ ಸತ್ಯ ಅಂತಕ್ಕಂಥದ್ದು ಈ ರೀತಿಯಲ್ಲಿದೆ, ಅಥವಾ ಜಗತ್ತು ಅಂತಕ್ಕಂಥದ್ದು ಈ ಥರದಲ್ಲಿದೆ, ಇದರಲ್ಲಿ ಹೇಗೆ ವ್ಯವಹರಿಸಬೇಕು, ಇದನ್ನು ನಾನು ಕೇಳ್ತಾ ಇದ್ದೀನಿ. ಮೊದಲನೇ ಸಲ ಕೇಳಿಸ್ಕೋಬೇಕು, ಆಗಲೇ ನಮಗೆ ಆ ಒಂದು ವಸ್ತುವಿನ ವಿಷಯದ ಸ್ಪಷ್ಟತೆ ಬರ್ತಕ್ಕಂಥದ್ದು. ಹಾಗೆ ಈಗ ಒಂದು ಸೂತ್ರ ಬಿಡಿಸುವಾಗ a+b² ಬಿಡಿಸುವಾಗ ಅದು a² + b² ಅಂತ ಹೇಳಿದಾಗ ಕೇಳಿಸ್ಕೊಳ್ಬೇಕು. ನಾವು ಕೇಳಿಸ್ಕೊಂಡಾಗ ಓ ಆಯಿತು, ಇದನ್ನು ಹೀಗೆ ಬಿಡಿಸಿದ್ರೆ ಹೀಗಾಗುತ್ತೆ ಅನ್ನೋದು ನಮಗೆ ಸ್ಪಷ್ಟತೆ ಅರ್ಥ ಆಗುತ್ತೆ. ನಮಗೆ ಆ ಕೇಳ್ಮೆಯನ್ನು ಸೂಚಿಸ್ತಾ ಇದೆ ಇದು. ನೂಲು ಹುಣ್ಣಿಮೆ ಅಂದರೆ ಅದೇನೆ.
ವೇದಗಳಲ್ಲಿರ್ತಕ್ಕಂಥ ಸಾರವತ್ತಾದದ್ದನ್ನು ಭಗವಂತನ ಸ್ವರೂಪ, ಆ ಆನಂದ ಸ್ವರೂಪ ಹೇಗಿದೆ ಅನ್ನೋದನ್ನು ವಿಸ್ತರಿಸ್ತಾ ಇದ್ದಾನೆ ಗುರು ಒಬ್ಬ ಶಿಷ್ಯನಿಗೆ. ಅದನ್ನು ಶ್ರದ್ಧೆಯಿಂದ ಕೇಳಿಸ್ಕೊಳ್ತಾ ಇದ್ದೀನಿ ನಾನು. ಅದಕ್ಕೆ ಸಾಧನೆ ಯಾವುದಪ್ಪ ಅಂದರೆ ಕಿವಿ, ಅದನ್ನು ಸೂಚಿಸ್ತಾ ಇದೆ. ಕೇಳ್ಮೆ ಬೇಕು ಅನ್ನೋದನ್ನು. ಒಂದು ಒಳ್ಳೆಯ ಗುರಿಯನ್ನು ತಲುಪಬೇಕಾಗಿದ್ರೆ ನೀವು ಯಾವುದೋ ರಸ್ತೆಯ ಎಲ್ಲಿಗೂ ಹೋಗಬೇಕಾಗಿರುತ್ತೆ, ನೀವು ದಾರಿಯಲ್ಲಿ ತಪ್ಪು ಹೋಗಿಬಿಟ್ಟಿರ್ತೀರ, ನಿಮ್ಮ ಏನು ಆ ಪಾಯಿಂಟ್, ಡೆಸ್ಟಿನೇಷನ್ ಪಾಯಿಂಟ್ ಕೇಳ್ತೀರ ರಸ್ತೆಯಲ್ಲಿ, ಸ್ವಾಮಿ ಹೀಗೆ ಹೋಗೋದು ಹೇಗೆ ಅಂತ. ಅಲ್ಲೇನು ಕೇಳಿಸ್ಕೋಬೇಕು ನೀವು. ಅವ್ರು ಹೇಳ್ತಾರೆ, ಸ್ವಾಮಿ ಇಲ್ಲೂ ಹೋಗಿ, ಅಲ್ಲೋ ಯಾವುದೋ ಒಂದು ಸ್ಟೇಷನ್ ಇರುತ್ತೆ, ಅಲ್ಲಿಂದ ಬಲಕ್ಕೆ ತಿರುಗಿ ಎಡಕ್ಕೆ ತಿರುಗಿ, ಅಲ್ಲಿ ಯಾವುದೋ ಒಂದು ಲೈಟ್ ಕಂಬ ಇರುತ್ತೆ, ಅದರ ಪಕ್ಕ ಹೀಗೆ ಹೇಳುವಾಗ ಕೇಳ್ಮೆ ಇಲ್ಲದೆ ಇದ್ದರೆ ನಿಮಗೆ ಅರ್ಥ ಆಗೋದು ಹೇಗೆ? ಅಲ್ಲಿಂದ ಹಿಡಿದು ಬೇಕಾಗತ್ತೆ ಭಗವಂತನ ಆ ಸ್ವರೂಪ ಆನಂದವನ್ನು ಅರ್ಥ ಮಾಡಿಕೊಳ್ಬೇಕು. ಒಬ್ಬರಿಗೆ ಒಂದು ರಸ್ತೆಗೆ ಯಾವುದೋ ಒಂದು ಮನೆಗೆ ಹೋಗಿ ತಲುಪುವ ಅಲ್ಲಿಂದ ಹಿಡಿದು ಅಲ್ಲಿವರೆಗೆ ಕೇಳ್ಮೆ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಅದರ ಕಡೆ ಗಮನ ಕೊಡಿ ಅನ್ನೋದನ್ನು ಸೂಚಿಸ್ತಾ ಇದೆ. ಇದು ಯಾರಿಗೆ ಬೇಡ ಕೇಳ್ಮೆ ಅನ್ನೋದು? ಎಲ್ರಿಗೂ ಬೇಕು. ಅದನ್ನು ಸೂಚಿಸ್ತಾ ಇದೆ. ಹೀಗಾಗಿ ನೀವು ಇನ್ಮೇಲೆ ಏನಾದರೂ ಹೊಸದನ್ನು ಕಲಿಯುವ ಸಂದರ್ಭದಲ್ಲಿ ಕೇಳಿಸ್ಕೊಳ್ಳಿ. ಫಸ್ಟು ಚೆನ್ನಾಗಿ ಆಲಿಸಿಕೊಳ್ಳಿ. ಕೇಳಿದ ಮೇಲೆ ಅದನ್ನು ಮನಸ್ಸಿಗೆ ತಂದುಕೊಳ್ಬೇಕು ನಾವು. ಓಹೋ, ಅವರು ಹೀಗೆ ಹೇಳಿದ್ರು, ಹೀಗೆ ಹೋಗಬೇಕಂತೆ, ಅಲ್ಲಿ ಹೋಗಿ ತಲುಪಬೇಕಾದ್ರೆ ನನ್ನ ಮನಸ್ಸಲ್ಲಿ ಒಂದು ಬರ್ತದೆ, ಅದನ್ನೇ ಮನಸ್ಸಿಗೆ ತಂದುಕೊಳ್ತಕ್ಕಂಥದ್ದು ಮನನ ಅಂತ ಕರೀತಾರೆ. ಆ ರೀತಿಯಲ್ಲಿ ಕೇವಲ ರಸ್ತೆಯೋ ಮತ್ತೊಂದೋ ಅಂತಲ್ಲ, ಇಲ್ಲಿ ಭಗವಂತನ ಆರಾಧನೆಯನ್ನು ಹೇಗಿದ್ದಾನೆ ಅಂತ ಯಾವುದೋ ಒಂದು ಗ್ರಂಥದ, ಯಾವುದೋ ಭಾಗವತವೋ ಅಥವಾ ರಾಮಾಯಣವೋ ಮಹಾಭಾರತವೋ, ಈ ಸ್ವರೂಪದಲ್ಲಿ ಭಗವಂತನ ಚಿತ್ರಣ ನಮಗೆ ಗೊತ್ತಾಗುತ್ತೆ. ಅದು ಗೊತ್ತಾದ ಮೇಲೆ ಅವನನ್ನು ನಾವು ಮನಸ್ಸಿಗೆ ತಂದುಕೊಳ್ಬೇಕು. ಮನನ, ಓ ಹೀಗಿದ್ದಾನಾತ, ಹೇಗೂ ಇದ್ದಾನಾತ ಅನ್ನೋದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಕೇಳ್ತಾ ಕೇಳ್ತಾ ನಿಮಗೆ ಅವನಿಗೆ ಒಂದು ಸ್ವರೂಪ ಅಲ್ಲ, ಹಲವು ಸ್ವರೂಪ ಇದೆ, ಹಲವು ನಾಮಾವಳಿಗಳಿದ್ದಾವೆ, ಅದೆಲ್ಲವನ್ನೂ ಒಂದೇ ಆಗಿದ್ದಾನವನು. ಇದನ್ನು ನಾನು ಮನಸ್ಸಿಗೆ ತಂದುಕೊಂಡೆ. ಆಮೇಲೆ ನಿಧಿಧ್ಯಾಸ ಅಂತ ಮೂರನೇ ಹಂತ. ಏನು ನಿಧಿಧ್ಯಾಸ ಅಂತಂದರೆ ಸಂಪೂರ್ಣ ಅದರಲ್ಲೇ ನಾವು ಮಗ್ನರಾಗ್ತಕ್ಕಂಥದ್ದು. ಆ ಸ್ಥಳಕ್ಕೆ ಹೋಗಬೇಕಾದ್ರೆ ಅವರು ರಮಣರು ಮತ್ತು ರಾಮಕೃಷ್ಣರು ಆ ಸ್ಥಳ ಅದು ಬರ್ತದೆ ಯಾವಾಗ? ಶ್ರವಣ ಮನನ, ಶ್ರವಣ ಮನನ, ಶ್ರವಣ ಮನನ. ಅದು ಆಗ್ತಾ 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 ಪಕ್ವವಾಗಿ, ಹೇಗೆ ನೀವು ಹಿಟ್ಟನ್ನು ಉದ್ದಿನಬೇಳೆ ಹಾಕ್ತೀರಾ, ಅಕ್ಕಿ ಹಾಕ್ತೀರಾ, ಮತ್ತಿನ್ನೇನೋ ಹಾಕಿ ರುಬ್ಬಿ 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 ಕೊನೆಗೆ ಹೇಗಾಗುತ್ತಂದರೆ ಪಾಕವಾಗುತ್ತೆ. ಅದು ದೋಸೆ ಮೇಲೆ, ಆ ಹೆಂಚಿನ ಮೇಲೆ ಹೀಗೆ ಹಾಕಿದ್ರೆ ಅದು ಒಂದು ರೀತಿಯ ಬೇರೆ ಸ್ವರೂಪ ತಗೊಳುತ್ತೆ. ಆ ರೀತಿ ಆಗಬೇಕಾಗಿದ್ದರೆ ನೀವು ಈ ಶ್ರವಣ ಮನಗಳಲ್ಲಿ ನಾವು ಕಲಸು ಹಾಗೆ ಪಕ್ವವಾಗಬೇಕು. ಆಗ ನಮಗೆ ಭಗವತ್ ಸ್ವರೂಪ, ಅದು ಇಡ್ಲಿನೂ ಆಗುತ್ತೆ, ದೋಸೆನೂ ಆಗುತ್ತೆ, ಇನ್ನೇನೋ ಆಗುತ್ತೆ, ಏನೂ ಆಗುತ್ತೆ. ಅಂತೂ ಅದು ಏನಪ್ಪ ಅಂತಂದರೆ ಅದು ಸಾರವತ್ತಾಗಿರ್ತಕ್ಕಂಥದ್ದು ಅನ್ನೋದು ಗೊತ್ತಾಗುತ್ತೆ. ಅದು ಬದುಕಿಗೆ ಬೇಕಾಗಿರ್ತಕ್ಕಂಥದ್ದು ಅಂತ ಗೊತ್ತಾಗುತ್ತೆ. ಅದರಿಂದ ಆನಂದ ಇದೆ ಅನ್ನೋದು ಗೊತ್ತಾಗುತ್ತೆ. ಇದನ್ನೆಲ್ಲ ಸೂಚಿಸ್ತಾ ಇದೆ ಈ ಒಂದು ಶ್ರಾವಣ ಮಾಸದ ಪೌರ್ಣಮಿ. ಇದನ್ನೇ ಉಪಕರ್ಮ ಅಂತ ಕರೀತಕ್ಕಂಥದ್ದು. ಅದಕ್ಕೆ ಬೇರೆ ಬೇರೆ ಕ್ರಮ ಇದೆ, ಏನು ಅಧ್ಯಯನ ಅಧ್ಯಾಪನ ಇದೆ. ಅದರ ಸಾರ ಏನು ಅಂದರೆ ಇದಾಗಿದೆ. ಏನು ಬ್ರಹ್ಮಾನಂದ, ಆನಂದ ಅಂತಕ್ಕಂಥದ್ದು ನಾನು ಪ್ರತಿ ಕಾರ್ಯಗಳಲ್ಲೂ ಕಂಡುಕೊಳ್ಳುವ ಬಗೆ ಹೇಗೆ ಅನ್ನುವಂಥ ಸ್ಪಷ್ಟ ಚಿತ್ರಣ ನಮಗುಂಟಾಗುತ್ತೆ. ಇಷ್ಟೇ. ಇನ್ನು ಇದರ ಹೊರತಾಗಿ ರಕ್ಷಾಬಂಧನ ಅಂತಲೂ ಈ ದಿವಸ ಇದೆ. ರಕ್ಷಾಬಂಧನ ಅನ್ನೋದು ಈಗ ಅದು ರಾಖಿ ಹಬ್ಬ, ತುಂಬ ವಿಶೇಷವಾದದ್ದು. ಒಂದು ಬಾಂಧವ್ಯವನ್ನು ವೃದ್ಧಿಸ್ತಕ್ಕಂಥ ಒಂದು ಹಬ್ಬವಾಗಿ ಉಳಿದಿದೆ ಈ ದಿವಸ. ನಮ್ಮ ಭಾರತೀಯರ ಪಾಲಿಗೆ ಎಷ್ಟೋ ಜನರಿಗೆ ಆದರ್ಶವಾಗಿ ಉಳಿದಿದೆ ಈ ಹಬ್ಬ. ರಾಖಿ ಹಬ್ಬ ಅಂತಂದರೆ ಒಂದು ಸಹೋದರ ಸಹೋದರಿಯ ಬಾಂಧವ್ಯವನ್ನು ವೃದ್ಧಿಸುತ್ತೆ. ಇದು ಬೇಕು. ಸೌಹಾರ್ದತೆ ಅಂಥದ್ದೊಂದು ಭಾವನೆ ಇಲ್ಲದೆ ಹೋದರೆ ಆ ಪ್ರೀತಿ ಪ್ರಕಟ ಆಗೋದು ಹೇಗೆ? ಆ ಪ್ರಕಟ ಆಗಲಿಕ್ಕೆ ಇದೊಂದು ಸಾಧನವಾಗಿದೆ. ಒಂದು ನಾನು ರಕ್ಷೆಯನ್ನು ಕಟ್ಟಿದ್ರೆ ಅದು ಎಷ್ಟು ಪ್ರೀತಿ, ಎಲ್ಲೋ ದೂರದಿಂದ ಬಂದು ಕಟ್ತಕ್ಕಂಥದ್ದು, ಎಲ್ಲೋ ದೂರಿಗೆ ಕಳಿಸ್ತಕ್ಕಂಥದ್ದು. ಎಷ್ಟೋ ಸಂದರ್ಭಗಳಲ್ಲಿ ದೂರದೂರಲ್ಲಿದ್ದರೆ ಆ ಪ್ರೀತಿಯ ಅಣ್ಣನಿಗೆ ಅಂತ ಹೇಳಿ ಕಳಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಆ ಪ್ರೀತಿಯನ್ನು ತೋರಿಸುತ್ತೆ. ತುಂಬ ಇದರ ಪ್ರಾಚೀನದಲ್ಲಿ ಹಾಗಿರಲಿಲ್ವಂತೆ. ವಸ್ತುತಃ ಯುದ್ಧಕ್ಕೆ ವ್ಯಾಪಾರಕ್ಕೆ ಹೋಗ್ತಾ ಇದ್ದರು. ನೌಕೆಯನ್ನು ಏರ್ಬಿಟ್ಟು ಪ್ರಾಚೀನ ಇದರ ಸ್ವರೂಪ ಹೇಗಿತ್ತು ಅಂದರೆ, ವ್ಯಾಪಾರಕ್ಕೆ ಹೋಗುವಾಗ ಹಡಗಿನಲ್ಲಿ ತಿಲಕವನ್ನು ಧಾರಣೆ ಮಾಡಿ ಒಂದು ರಕ್ಷೆಯನ್ನು ಕಟ್ಟಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೇ ಇರಲಿ, ಮತ್ತೆ ವ್ಯಾಪಾರದಿಂದ ಎಲ್ಲ ಚೆನ್ನಾಗಿ ಸಂಗ್ರಹ ಮಾಡಿ ಹಣವನ್ನು ಚೆನ್ನಾಗಿ ಗಳಿಸಿ ಮತ್ತೆ ಯೋಗಕ್ಷೇಮದಿಂದ ಬರಲಿ ಅನ್ನುವ ಅರ್ಥದಲ್ಲಿ ಇದನ್ನು ಕಟ್ತಾ ಇದ್ರಂತೆ. ಅದು ಹಾಗೆ ಬೆಳೆದು ಈ ದಿವಸ ಒಂದು ಸಹೋದರ ಸಹೋದರಿಯರ ಬಾಂಧವ್ಯ ವೃದ್ಧಿಯ ಸಂಕೇತವಾಗಿ ಉಳಿದಿದೆ. ಸಂತೋಷ. ಹೀಗೆ ಮುಂದುವರಿಲಿ. ಇನ್ನೂ ಇದರ ಬಲದಿಂದ ಸಮಾಜದಲ್ಲಿ
ಮತ್ತೊಬ್ಬರ ಮೇಲೆ ಯಾವುದೇ ರೀತಿಯ ಬೇರೆ ರೀತಿಯ ದಾಳಿಗಳು, ಮನಸ್ಸಿನ ಮೇಲೆ ದಾಳಿ ಆದರೆ ಅದಕ್ಕಿಂತ ಇನ್ನೇನು ಕ್ರೌರ್ಯ ಬೇಕು ಹೇಳಿ. ಅದನ್ನು ಉಳಿಸುವಲ್ಲಿ ಈ ರಕ್ಷಾಬಂಧನ ದೊಡ್ಡ ಕೆಲಸ ಮಾಡ್ತಾ ಇದೆ ಅಂತ ಎಲ್ರಿಗೂ ಗೊತ್ತಾಗಿದೆ. ಹಾಗಾಗಿ ಅದನ್ನು ಈ ದಿವಸ ನಾವು ಸ್ಮರಣೆ ಮಾಡಿಕೊಳ್ಳೋಣ. ಸರಿ ಶಾಸ್ತ್ರಿಗಳೇ, ಇವತ್ತಿನ ವಿಶೇಷವಾಗಿರುವಂಥ ಶ್ರಾವಣ ಪೂರ್ಣಿಮೆ ಹಾಗೆ ರಕ್ಷಾಬಂಧನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ರಚನಾ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 12/10/1997, ಸಮಯ 9:28 ಬೆಳಗ್ಗೆ. ಅವರ ಪ್ರಶ್ನೆ, ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ರಚನಾ ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಲ್ವ. ಜಾತಕ ನೋಡೋಣ. ನೋಡಿ, ಇದು ತಮ್ಮದು ವೃಶ್ಚಿಕ ಲಗ್ನದಲ್ಲಿ ಕುಜ ಇದ್ದಾನೆ. ಇದು ರುಚಕ ಯೋಗ. ಶುಕ್ರನೂ ಸೇರಿದ್ದಾನೆ, ಒಳ್ಳೆಯದು. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಗುರು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಬುಧನ ಒಂದು ಕಾಲ ನಡೀತಾ ಇದೆ, ಲಾಭಾಧಿಪತಿ ಕಾಲ ನಡೀತಾ ಇದೆ. ನಿಮಗೆ ಹೈಯರ್ ಸ್ಟಡೀಸ್ಗೆ ಸ್ವಲ್ಪ ಕಷ್ಟ ಇದೆ. ಅಲ್ಲಿ ಪಂಚಮದಲ್ಲಿ ಶನಿಶ್ಚರ ಕೂತ್ಬಿಟ್ಟಿದ್ದಾನೆ. ಹೀಗಾಗಿ ನಿಮಗೆ ಕಷ್ಟ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಜಾತಕ ನೋಡಿದ್ರೆ ಸ್ವಲ್ಪ ಬಲ ಕಡಿಮೆ. ಆದರೆ ಬುಧ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಾನೆ ರವಿ ಜೊತೆಗೆ. ಈಗ ನೀವು ಈ ವೃತ್ತಿ ವ್ಯಾಪಾರ ಹೀಗೆ ನೀವು ಯೋಚನೆ ಮಾಡಬೇಕು ಕಾಲ ಬಂದುಬಿಟ್ಟಿದೆ. ಹೀಗಾಗಿ ನೀವು ಮತ್ತೆ ಏನು ಹೊಸ ಶಾಖೆಗಳನ್ನ ಅಧ್ಯಯನ ಮಾಡ್ತೀನಿ ಮಾಡಿದ್ರೆ ತಪ್ಪಿಲ್ಲ. ಆದರೆ ನಿಮಗೆ ಬಲ ಕಡಿಮೆ ಆಗಿದೆ, ಅದನ್ನು ಸೂಚಿಸ್ತಾ ಇದೆ. ಹೀಗಾಗಿ ನೀವು ಉದ್ಯೋಗದ ಕಡೆಗೆ ಪ್ರಯತ್ನ ಮಾಡಿ. ಹಣ ಗಳಿಕೆಗೆ ಬೇಕಾಗಿರ್ತವಂಥ ಒಂದು ಕಾಲ ಈಗ ಇದೆ. ಹೀಗಾಗಿ ಆ ಪ್ರಯತ್ನ ಮಾಡಿ, ಅದು ಚೆನ್ನಾಗಿದೆ. ನಿಮ್ಮ ಜಾತಕ ಲಾಭಾಧಿಪತಿ ಲಾಭಸ್ಥಾನದಲ್ಲಿರ್ತಕ್ಕಂಥದ್ದು, ಲಗ್ನಾಧಿಪತಿ ಲಗ್ನದಲ್ಲಿರ್ತಕ್ಕಂಥದ್ದು, ಇದೆಲ್ಲ ಒಳ್ಳೆಯದೇ. ಹೀಗಾಗಿ ಪ್ರಯತ್ನ ಮಾಡಿ ಉದ್ಯೋಗದ ಕಡೆಗೆ ನಿಮ್ಮ ಮನಸ್ಸನ್ನು ಬದಲಾಯಿಸಬಹುದು ಅಂತ ಅನಿಸುತ್ತೆ. ಹಾಗೆ ನೀವು ಓದಲೇಬೇಕು ಅಂತಂದರೆ ನೀವು ಆಂಜನೇಯನ ಪ್ರಾರ್ಥನೆ ಮಾಡಬೇಕಾಗುತ್ತೆ. ಪ್ರತಿ ಶನಿವಾರ ಆಂಜನೇಯ ಸನ್ನಿಧಾನಕ್ಕೆ ಹೋಗ್ತಕ್ಕಂಥದ್ದು, ಅಥವಾ ಆಂಜನೇಯ ಸುಂದರಕಾಂಡ ಪಾರಾಯಣ ಮಾಡ್ತಕ್ಕಂಥದ್ದು, ಇವೆಲ್ಲ ಮಾಡಬೇಕು. ಅದರ ಬಲದಿಂದ ನಿಮಗೆ ಒಂದು ದಾರಿ ಗೊತ್ತಾಗುತ್ತೆ. ಒಳ್ಳೆಯದ. ಸರಿ ಶಾಸ್ತ್ರಿಗಳೇ, ಇನ್ನು ರಾಮಮೂರ್ತಿ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 15/10/1959, ಸಮಯ 6:10 ಸಂಜೆ. ಅವರ ಪ್ರಶ್ನೆ, ಆರೋಗ್ಯ ಮತ್ತು ಜೀವನದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಾಮಮೂರ್ತಿ ಅವರ ಪ್ರಶ್ನೆ ಆರೋಗ್ಯ ಮತ್ತು ಜೀವನದ ಬಗ್ಗೆ ಕೇಳಿದ್ದಾರೆ. ಜಾತಕ ನೋಡೋಣ, ಬಲ ಹೇಗಿದೆ ಗಮನಿಸೋಣ. ನೋಡಿ, ತಮ್ಮದು ಮೇಷಲಗ್ನವಾಗಿದೆ. ಪ್ರಸ್ತುತ ಕಾಲವನ್ನು ನೋಡ್ಬಿಡೋಣ. ಈಗ ನಿಮಗೆ ಕುಜ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಈಗ ಬುಧನ ಒಂದು ಕಾಲ ನಡೀತಾ ಇದೆ. ನೋಡಿ, ಈಗ ರೋಗಾಧಿಪತಿ ಕಾಲ ನಡೀತಾ ಇದೆ. ಅವನು ಜನ್ಮಾಧಿಪತಿ ಕುಜನ ಜೊತೆಗಿದ್ದಾನೆ. ಸ್ವಲ್ಪ ಆರೋಗ್ಯದ ಕಡೆಗೆ ನೀವು ಈಗ ಗಮನ ತಗೋಬೇಕಾಗತ್ತೆ. ಒಂದು ಬುಧಗ್ರಹ ಶಾಂತಿ ಮಾಡಿಸೋದು, ಧನ್ವಂತರಿ ಹವನವನ್ನು ಮಾಡಿಸೋದು ತುಂಬ ಒಳ್ಳೆಯದು. ಈಗ ಅದು ನಿರೀಕ್ಷೆ ಮಾಡ್ತಾ ಇದೆ. ನಿಮ್ಮ ಜಾತಕ, ನಿಮ್ಮ ದೇಹ, ನಿಮ್ಮ ಶರೀರ ಇವುಗಳನ್ನು ಈ ಒಂದು ಶಾಂತಿಯನ್ನು ನಿರೀಕ್ಷಿಸ್ತಾ ಇದೆ. ಹೀಗಾಗಿ ಬುಧ ಶಾಂತಿ ಮತ್ತು ಒಂದು ಧನ್ವಂತರಿ ಹವನ ಮಾಡಿಸಿ, ಅದು ನಿಮ್ಮ ಆರೋಗ್ಯವನ್ನು ಸ್ವಲ್ಪ ರಕ್ಷಣೆ ಮಾಡುತ್ತೆ, ಕಾಪಾಡುತ್ತೆ. ಆರೋಗ್ಯ ಬಹಳ ಮುಖ್ಯವಾದದ್ದು. ಆನಂತರದಲ್ಲಿ ಮುಂದಿನ ಹೆಜ್ಜೆ, ಮುಂದಿನ ಜೀವನ ಹೇಗಿರ್ತದೆ ಅಂದರೆ ಆರೋಗ್ಯದ ಮೇಲೆ ನಿಂತಿರುತ್ತೆ ಈಗ ನಿಮಗೆ. ಹೀಗೆ ಆರೋಗ್ಯ ಸರಿಪಡಿಸ್ಕೊಳ್ಳಿಕ್ಕೆ ಇದೊಂದು ದಾರಿ ಇದೆ. ಇದೊಂದು ದಯವಿಟ್ಟು ಮಾಡಿಸಿ, ಆಮೇಲೆ ಅನುಕೂಲ ಆಗುತ್ತೆ. ಯೋಚನೆ ಮಾಡೋದು ಬೇಡ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ನಾಗೇಶ್ ಅವರು ತುಮಕೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 12/5/1990, ಸಮಯ 5:15 ಸಂಜೆ. ಅವರ ಪ್ರಶ್ನೆ, ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ. ಜೊತೆಗೆ ಜೀವನ ಫಲಕಾರಿಯಾಗೋದಕ್ಕೆ ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ನಾಗೇಶ್ ಅವರ ಪ್ರಶ್ನೆ ಒಂದು ವಿವಾಹಕ್ಕೆ ಸಂಬಂಧಿಸಿದೆ, ಇನ್ನೊಂದು ಜೀವನ ಫಲಕಾರಿಯಾಗಬೇಕು ಅಂತ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ವಸ್ತುತಃ ನಮ್ಮಲ್ಲೇ ಇರುತ್ತೆ. ಜೀವನವನ್ನು ಫಲಕಾರಿ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ, ಒಂದು ಸುಭಾಷಿತ ಹೇಳುತ್ತೆ, ಯತ್ರೋತ್ಸಾಹ ಸಮಾರಂಭೋ ಯತ್ರಾಲಸ್ಯ ವಿಹೀನತ. ಒಂದು ಕಾರ್ಯ, ಒಂದು ಗುರಿಯನ್ನು ನಾವು ಇಟ್ಕೊಳ್ಬೇಕು. ಆ ಗುರಿ ಕಡೆ ಹೋಗಲಿಕ್ಕೆ ಪ್ರತಿಕ್ಷಣ ಉತ್ಸಾಹಿಗಳಾಗಿ ನಾವು ಮುಂದೆ ಹೆಜ್ಜೆಗಳನ್ನು ಇಡಬೇಕಂತೆ. ಯತ್ರೋತ್ಸಾಹ ಸಮಾರಂಭ ಯತ್ರಾಲಸ್ಯ ವಿಹೀನತ. ಆಲಸ್ಯ ಇರಬಾರ್ದು. ಗುರಿ ಇಟ್ಕೊಳ್ಬೇಕು. ಆ ಗುರಿಯ ಕಡೆಗೆ ಹೋಗಲಿಕ್ಕೆ ಪ್ರತಿ ಕ್ಷಣ ಉತ್ಸಾಹದಿಂದ ಇರಬೇಕು ಮತ್ತು ಆಲಸ್ಯ ಇರಬಾರ್ದು. ಆಗ ಗುರಿ ತಲುಪ್ತೀವಿ. ಜೀವನ ತತ್ರ ಶ್ರೀರ ಅಚಲಾ ಧ್ರುವಂ ಅಂತ ಮಾತಿದೆ. ಅಲ್ಲಿ ಆ ಶ್ರೀ ಫಲ ಅಂತಕ್ಕಂಥದ್ದು ಇರ್ತದೆ ಅಂತ ನೋಡೋಣ. ಜಾತಕದಲ್ಲಿ ಅದರ ಸಪೋರ್ಟ್ ಹೇಗಿದೆ ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನದ ಅಧಿಪತಿ ತುಂಬ ಬಲಿಷ್ಠನಾಗಿದ್ದಾನೆ. ರವಿ ಬಲಿಷ್ಠನಾಗಿದ್ದಾನೆ. ಇಷ್ಟು ಸಾಕಾಗುತ್ತೆ ಜೀವನಕ್ಕೆ. ಒಂದು ದೃಢವಾದ ನಿರ್ಣಯ ತಗೊಳ್ಳಿಕ್ಕೆ ಇಷ್ಟು ಸಾಕಾಗುತ್ತೆ.
ಪ್ರಸ್ತುತ ನಿಮಗೆ ರವಿದಶೆಯೇ ನಡೀತಾ ಇದೆ. ರವಿದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥ ತಮಗೆ ಕೇತುವಿನ ಭುಕ್ತಿ, ಬುಧನ ಭುಕ್ತಿ ನಡೀತಾ ಇದೆ. ನವಂಬರ್ವರೆಗೆ ಬುಧ ಇದೆ. ಅಲ್ಲಿ ಬುಧಾದಿತ್ಯ ಯೋಗ ಇದೆಯಲ್ಲ, ಈಗ ಶನೈಶ್ಚರನು ಚತುರ್ಥದಲ್ಲಿ. ಇದಕ್ಕಿಂತ ಇನ್ನೇನು ಬೇಕು? ನೀವು ಈಗ ಅಷ್ಟೇ ನಾನು ಹೇಳಿದ್ನಲ್ಲ, ಒಂದು ಗುರಿ ಇಟ್ಕೊಳ್ಬೇಕು. ಆ ಗುರಿ ಕಡೆಗೆ ದೃಢವಾದ ಹೆಜ್ಜೆಗಳನ್ನು ಇಡ್ತಾ ಸಾಗಬೇಕಾಗುತ್ತೆ. ಹೀಗಾಗಿ ಪ್ರಯತ್ನ ಮಾಡಿ. ಭಾಗ್ಯದಲ್ಲಿ ಗುರು ಇದ್ದಾನೆ, ಇದಕ್ಕಿಂತ ಉತ್ಕೃಷ್ಟವಾಗಿ ಇನ್ನೇನು ಬೇಕಾಗಿಲ್ಲ. ಗ್ರಹಗಳ ಅನುಗ್ರಹ ಅಂತೂ ಖಂಡಿತ ಇದೆ. ನೀವು ಈಗ ಆ ಕಡೆಗೆ ಸಾಗಬೇಕಾಗತ್ತೆ. ಆ ಪ್ರಯತ್ನ ಮಾಡಿ, ಅನುಕೂಲ ಆಗುತ್ತೆ. ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ರವಿ ಮತ್ತು ಕುಜ 2 ಗ್ರಹ ಶಾಂತಿ, ರವಿ ಬುಧ ಕುಜ ಈ 3 ಗ್ರಹಗಳ ಶಾಂತಿ ಮಾಡಿಸಿ. ಇದರಿಂದ ಒಂದು ಸಹಕಾರ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿ ಇದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರು ಶುಕ್ರ ರೀತಿಯನ್ನು ನೋಡ್ತಾ ಇದ್ದೀವಿ. ರವಿ ಬುಧ ರೀತಿಯನ್ನು ನೋಡ್ತಾ ಇದ್ದೀವಿ, ಅದು ಕರ್ಕಟಕ ರಾಶಿಯಲ್ಲಿ. ಇನ್ನು ಕೇತುವಿನ ಜೊತೆಗೆ ದಿವಸ ಮಾಂದಿ ಉದಿಯಾಗಿದೆ, ಅದು ಸಿಂಹ ರಾಶಿಯಲ್ಲಿ. ಇನ್ನು ಕುಜ ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ. ಇನ್ನು ಚಂದ್ರ ಶ್ರವಣ ನಕ್ಷತ್ರ, ಆದ್ದರಿಂದ ಮಕರ ರಾಶಿಯಲ್ಲಿ ಚಂದ್ರನಿದ್ದಾನೆ. ಇನ್ನು ರಾಹು ಮತ್ತು ಶನೈಶ್ಚರರು ಕುಂಭ ಮೀನುಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ನೋಡಿ, ವೃತ್ತಿಯಲ್ಲಿ ಬಹಳ ವಿಶೇಷವಾದ ಸಾಧನೆ ಉಂಟಾಗುತ್ತೆ. ಒಂದು ಐಡೆಂಟಿಟಿ ಸಿಗುತ್ತೆ. ನಿಮ್ಮ ಕೆಲಸ ಮಾಡಿದ್ದನ್ನು ಗುರುತಿಸಿ ಗೌರವಿಸ್ತಾರೆ. ಒಂದು ಮಾತಿನಲ್ಲೂ ಆಗಬಹುದು, ಚೆನ್ನಾಗಿ ಕೆಲಸ ಮಾಡಿದ್ಯಾ ನೀನು, ಈ ದಿವಸ ಇಷ್ಟ ಆಯಿತು ನೀನು ಕೆಲಸ, ಈ ಥರ ಆ ಥರದೊಂದು ಸಮಾಧಾನ, ಸಂತೋಷ ಸಿಗುತ್ತೆ ನಿಮಗೆ ಕೆಲಸದ ಕಾರ್ಯದಲ್ಲಿ. ಇನ್ನು ಈ ತೆಂಗಿನಕಾಯಿ ಮತ್ತು ನೀರಿನ ವ್ಯಾಪಾರ ಕ್ಷೇತ್ರಗಳು ಮತ್ತು ಹೂವಿನ ಹಣ್ಣಿನ ವ್ಯಾಪಾರ ಕ್ಷೇತ್ರಗಳು ಅಷ್ಟೇ ಲಾಭದಾಯಕವಾಗಿದೆ. ಅನುಕೂಲ ಹೆಚ್ಚಾಗಿದೆ. ದಿವಸ ಸಹಕಾರ ಸಹಾಯ ಸಿಗ್ತಕ್ಕಂಥದ್ದು, ಈ ಥರದ್ದು ಅನುಕೂಲ ಇದೆ. ಮಕ್ಕಳಿಂದ ನೋಡಿ ಸ್ವಲ್ಪ ಕಿರಿಕಿರಿ ಇದೆ. ಉದರ ಬಾಧೆಯನ್ನು ಸೂಚಿಸ್ತಾ ಇದೆ. ಹೊಟ್ಟೆ ಸಂಬಂಧಿ ಸ್ವಲ್ಪ ಅಪ್ಸೆಟ್ ಆಗಿಬಿಟ್ಟು ಈ ದಿವಸ ಕಿರಿಕಿರಿ ಆಗಿಬಿಡೋ ಸಾಧ್ಯತೆ ಇದೆ. ಇದಕ್ಕೆ ನೀವು ಗಣಪತಿಯ ಸನ್ನಿಧಾನಕ್ಕೆ ಹೋಗಿ ಒಂದು ಅಭಿಷೇಕ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಇನ್ನು ವೃಷಭ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳಿದ್ದಾವೆ. ಈ ದಿವಸ ಧರ್ಮ ಕಾರ್ಯಗಳು, ಯಾವುದೊಂದು ಶುಭ ಸಮಾರಂಭ, ಇನ್ಯಾವುದೋ ದೇವತಾ ಕಾರ್ಯಗಳು, ಹೀಗೆ ಭಾಗವಹಿಸ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಅದು ಒಂದು ಸಮಾರಂಭಕ್ಕೆ ಹೋಗಿ ಈ ದಿವಸ ಒಂದು 4 ಜನರ ಜೊತೆಗೆ ಒಂಥರ ಕಂಗೊಳಿಸಿ ಬರತಕ್ಕಂಥದ್ದು, ಆ ರೀತಿಯ ಒಂದು ಫಲ ಇದೆ. ಇನ್ನು ಈ ದಿವಸ ವೃತ್ತಿಯಲ್ಲೂ ಅಷ್ಟೇ ಲಾಭದಾಯಕವಾಗಿದೆ. ಅನುಕೂಲದ ಒಂದು ಫಲವನ್ನು ಸೂಚಿಸ್ತಾ ಇದೆ. ಮಾತಿನ ಕೌಶಲ್ಯ ಚೆನ್ನಾಗಿದೆ. ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ, ವಿಘ್ನ ಆಗಬಹುದು, ಅಥವಾ ಆ ರಸ್ತೆ ಮಧ್ಯೆ ಏನೋ ಒಂದು ತೊಡಕಾಗಬಹುದು. ಆ ಥರದ್ದೊಂದು ಫಲ ಇದೆ. ಮತ್ತು ಈ ದಿವಸ ಈ ಕೃಷಿ ಪ್ರದೇಶದಲ್ಲಿ ವಾಸ ಮಾಡೋರು, ಈ ಹೊಲಗಳಲ್ಲೇ ಪಾಪ ಮನೆ ಕಟ್ಕೊಂಡ್ಬಿಟ್ಟಿದೆ ಅಂಥವ್ರಿಗೆ ನೋಡಿ, ವಿಷಜಂತುಗಳ ಭಯ ಈ ದಿವಸ ಸ್ವಲ್ಪ ಅಲ್ಲೆಲ್ಲೋ ಹಾವು ನೋಡಿದೆ, ನೋಡಿದೆ, ಈ ಥರದೊಂದು ಭಯ ಇದೆ ಈ ದಿವಸ. ನಾಗ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಅಷ್ಟಮದಲ್ಲಿದ್ದಾನೆ ಚಂದ್ರ. ಸ್ವಲ್ಪ ಮಟ್ಟಿಗೆ ಹಣ ವ್ಯಯ ಮಾಡ್ಕೊಳ್ತೀರಾ, ಹಣ ನಷ್ಟ ಮಾಡ್ಕೊಳ್ತೀರಾ. ಯಾರೋ ಏನೋ ಹೇಳಿಬಿಡ್ತಾರೆ, ಇದಕ್ಕೆ ಇನ್ವೆಸ್ಟ್ ಮಾಡಿಬಿಡು ಏನೋ ಆಗಿಬಿಡುತ್ತೆ ಅಂತ, ಪಾಪ ನಂಬಿಬಿಡ್ತೀರಾ. ಆ ಥರದ್ದು ಒಂದು ಬುದ್ಧಿ ಭ್ರಮಣೆ ಆಗಿಬಿಡುತ್ತೆ ಈ ದಿವಸ. ಹೀಗಾಗಿ ಹುಷಾರು. ಮತ್ತು ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಆಹಾರ ತೊಂದರೆ ಮಾಡಿಕೊಂಡು ಆರೋಗ್ಯ ವ್ಯತ್ಯಾಸ ಆಗೋ, ಫುಡ್ ಪಾಯ್ಸನ್ ಅಂತೀವಲ್ಲ ಆ ರೀತಿಯಲ್ಲಿ. ಮತ್ತು ನೀರು ಕೂಡ ವಾಟರ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ, ಹುಷಾರು. ಇನ್ನು ಥ್ರೋಟ್ ಇನ್ಫೆಕ್ಷನ್ ಆಗೋ ಸಾಧ್ಯತೆಯೂ ಹೆಚ್ಚಾಗಿದೆ. ಮತ್ತು ಸ್ವಲ್ಪ ಕೋಪ, ಈ ಥರದ್ದೊಂದು ಲಕ್ಷಣ ಇದೆ. ಶಾಂತವಾಗಿರಿ. ಈಶ್ವರ ಸನ್ನಿಧಾನದಲ್ಲಿ ಹಾಲಿನ ಅಭಿಷೇಕ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ರಾಷ್ಟ್ರಾಧಿಪತಿ ಸಪ್ತಮದಲ್ಲಿದ್ದಾಗ ಸಂಗಾತಿಯಲ್ಲಿ ಸಾಮರಸ್ಯ ಉಂಟಾಗುತ್ತೆ, ಹಣಕಾಸಿನ ಸಹಾಯ ಉಂಟಾಗುತ್ತೆ, ಕುಟುಂಬ ಸೌಖ್ಯ. ಅಲ್ಲಿ ವಸ್ತುತಃ ಮಾಂದಿ ಇದೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಘರ್ಷಣೆಗಳಿದ್ದಾವೆ ಈ ದಿವಸ. ಹಣಕಾಸಿನಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ತಕರಾರುಗಳಾಗುತ್ತೆ. ಆದರೆ ನಿಮಗೆ ಸಂಗಾತಿಯಿಂದ ಸ್ವಲ್ಪ ಸಹಾಯ, ಸಾಮರಸ್ಯ, ಅನ್ಯೋನ್ಯತೆ ಇದೆಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅಷ್ಟೇ ತುಂಬ ವಿಶೇಷವಾದ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ ಈ ದಿವಸ. ಇನ್ನು ನಿಮ್ಮ ವಿಶೇಷ ಅಂದರೆ ಹೆಚ್ಚಿನ ಓಡಾಟ ಆಗಿದೆ ಈ ದಿವಸ. ಸ್ವಲ್ಪ ಖರ್ಚು ಜಾಸ್ತಿ ಇದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ, ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಮೊಸರು ದಾನ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ಅತಿಯಾದ ವ್ಯಯ ಸೂಚಿಸ್ತಾ ಇದೆ. ಸಾಲ ಮಾಡಿ ಆದರೂ ಖರ್ಚು ಮಾಡ್ತೀನಿ ಅಂತಕ್ಕಂಥ ಒಂದು ಹುಂಬತನ ಬಂದುಬಿಡ್ತಾರೆ. ಸ್ವಲ್ಪ ಹುಷಾರಾಗಿರಿ. ಇನ್ನೀ ದಿವಸ ಮನೆಯಲ್ಲೂ ಅಷ್ಟೇ ಸ್ವಲ್ಪ ಒರಟತನ, ಕೂಗಾಟ, ಹಾರಾಟ ಇದೆಲ್ಲ ಇದೆ. ಸ್ವಲ್ಪ ಶಾಂತತೆ, ನರಸಿಂಹ ಪ್ರಾರ್ಥನೆ ಮಾಡ್ಕೋಬೇಕು ನೀವು ಈ ದಿವಸ. ಉಳಿದ ಹಾಗೆ ಕೆಲಸಗಳಲ್ಲಿ ತುಂಬ ಲಾಭ ಇದೆ, ಅನುಕೂಲ ಇದೆ. ನಿಮಗೂ ಕೂಡ ಒಂದು ಗೌರವ ಸಿಗುತ್ತೆ. ಕೆಲಸ ಸ್ಥಳದಲ್ಲಿ ನೀವು ಮಾಡಿದ ಕೆಲಸಕ್ಕೆ ಒಂದು ಪ್ರಶಂಸೆ, ಲಾಭ, ಈ ರೀತಿಯಲ್ಲಿ ಅನುಕೂಲ ಇದೆ. ವಸ್ತ್ರಾಭರಣ ವ್ಯಾಪಾರಿಗಳಿಗಂತೂ ತುಂಬ ಚೆನ್ನಾಗಿದೆ. ಹೂವಿನ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳಿದ್ದಾವೆ. ನಿಮಗೂ ಕೂಡ ಒಂದು ಗೌರವ, ಮಾನ್ಯತೆ ಬರತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ.
ಬುದ್ಧಿ ಚುರುಕಾಗಿರ್ತದೆ ಈ ದಿವಸ. ಮಕ್ಕಳ ವಿಚಾರದಲ್ಲಿ ಒಂದು ಸಮಾಧಾನ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ. ಮನಸ್ಸಿಗೆ ಒಂದು ಹಿತವಾದ ವಾತಾವರಣ ಇರ್ತದೆ. ಆದರೆ ವ್ಯಯ ಇದೆ, ಹಾಗೆ ಅತಿಯಾದ ಖರ್ಚು, ಅಲೆದಾಟ, ಕಾಲಿಗೆ ಪೆಟ್ಟಾಗ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಮತ್ತು ಲಾಸ್ ಯಾವುದು ಕಡೆಯಿಂದ ಹೀಗಾಯಿತು ಅಂತ ಗೊತ್ತಾಗಲ್ಲ, ಆ ಥರ ಆಗ್ಬಿಡೋ ಸಾಧ್ಯತೆ ಇದೆ. ಬಹಳ ಎಚ್ಚರಿಕೆ ಇರಬೇಕು ಈ ದಿವಸ. ನೀವು ಕೂಡ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ದಿವಸ ನಿಮಗೆ ಚಂದ್ರ ಚತುರ್ಥದಲ್ಲಿ ದಿಗ್ಬಲ, ಹೀಗಾಗಿ ಕೆಲಸ ಕಾರ್ಯಗಳಲ್ಲಿ ಅನುಕೂಲ. ವೃತ್ತಿ ಸ್ಥಾನವನ್ನು ನೋಡ್ತಾನೆ ಚಂದ್ರ, ತುಂಬ ಒಳ್ಳೆಯದು. ಪಕ್ಷದ ಬಲಿಷ್ಠನಾಗಿರ್ತಕ್ಕಂಥ ಪಕ್ಷೋದ್ಭವಂ ಹಿಮಕರಸ್ಯ ವಿಶಿಷ್ಟ ಮಾಹುಹು ಅಂತ ಅಂತಹ ಪಕ್ಷದ ಪೂರ್ಣತೆ ಹೊಂದಿರತಕ್ಕಂಥ ಚಂದ್ರ ಕರ್ಮಸ್ಥಾನ ನೋಡಿದ್ರೆ ಬಹಳ ವಿಶೇಷ. ಹೀಗಾಗಿ ವೃತ್ತಿಯಲ್ಲಿ ಒಂದು ಸಾಧನೆ ಮಾಡ್ತಕ್ಕಂಥದ್ದು ಈ ದಿವಸ. ಏನನ್ನು ಗಳಿಸಿದೆ ಅಂತ ಒಂದು ಸಮಾಧಾನ ಇದೆ. ಸ್ತ್ರೀಯರಿಗೆ ಬಹಳ ವಿಶೇಷವಾದ ಪ್ರಾಧಾನ್ಯತೆ ಸಿಗುತ್ತೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನುಗಾರರಿಗೆ ಮತ್ತು ಡೈರಿ ಪ್ರಾಡಕ್ಟ್, ಮಿಲ್ಕ್ ಪ್ರಾಡಕ್ಟ್ ಬಹಳ ಮುಖ್ಯವಾಗಿ ಆ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಹೋಟೆಲ್ ಇಂಡಸ್ಟ್ರಿಯಲ್ಲಿರ್ತಕ್ಕಂಥವ್ರಿಗೆ ತುಂಬ ವಿಶೇಷವಾದ ದಿನವಾಗಿರ್ತದೆ ಈ ದಿವಸ. ಮತ್ತು ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರ್ತದೆ ಈ ದಿವಸ. ಅಧ್ಯಯನ, ಅರಿವು, ಹೊಸದನ್ನು ಕಲಿತಕ್ಕಂಥ ಆಸಕ್ತಿ ಇದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಅಂತೂ ಈ ದಿವಸ ಬಹಳ ಚೆನ್ನಾಗಿದೆ. ಪ್ರಾರ್ಥನೆಗೆ ಇಷ್ಟ ದೇವತೆ ಆರಾಧನೆ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ತೊಡಕುಗಳು, ತೊಂದರೆಗಳು ಬರೋ ಸಾಧ್ಯತೆ ಇದೆ. ವಿಘ್ನಗಳು ಬರುತ್ತೆ. ಮುಖ್ಯವಾಗಿ ಏನೋ ಕೆಲಸ ಪೂರ್ಣ ಆಗಲಿಲ್ವಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಸಹೋದರಲ್ಲಿ ಒಂದು ಬಾಂಧವ್ಯ ತುಂಬ ಚೆನ್ನಾಗಿದೆ. ಮತ್ತು ಸೇವಕರು, ಸಹಾಯಕರು ಇವರಿಂದ ತುಂಬ ಹೆಚ್ಚಿನ ಅನುಕೂಲ ಉಂಟಾಗ್ತಕ್ಕಂಥದ್ದಿದೆ. ಒಂದು ಧೈರ್ಯ, ವಿಶ್ವಾಸವೂ ಇದೆ. ಹೆಣ್ಣುಮಕ್ಕಳಿಗೆ ಧೈರ್ಯೋತ್ಸಾಹ, ಶೌರ್ಯ ಇದೆಲ್ಲ ತುಂಬ ಚೆನ್ನಾಗಿದೆ. ಈ ಕಾರ್ಯ ಸಾಧನೆ ಮಾಡ್ತೀನಿ ಅಂತಕ್ಕಂಥ ಒಂದು ದೃಢತೆ ಅದು ಚೆನ್ನಾಗಿದೆ. ಸಂಗಾತಿಯಲ್ಲಿ ಸಾಮರಸ್ಯ ಇತ್ಯಾದಿ ಕಾಣಲಿಕ್ಕೂ ಅವಕಾಶಗಳಿದ್ದಾವೆ. ಈ ವೃತ್ತಿಯಲ್ಲಿ ತೊಡಕಿನ ನಿವಾರಣೆಗೆ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಗಣಪತಿ ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಕುಟುಂಬ ಸೌಖ್ಯ ತುಂಬ ಚೆನ್ನಾಗಿದೆ. ಮನೆಯಲ್ಲಿ ಒಳ್ಳೆಯ ಹಿತವಾದ ವಾತಾವರಣ. ಸ್ತ್ರೀಯರಿಗಂತೂ ತುಂಬ ಚೆನ್ನಾಗಿದೆ ಈ ದಿವಸ. ಹಣಕಾಸಿನ ಆದಾಯ ಹೆಚ್ಚಾಗುತ್ತೆ. ಇನ್ನು ಸಂಗಾತಿಯಲ್ಲೂ ಒಂದು ಸಾಮರಸ್ಯ, ಅನ್ಯೋನ್ಯತೆ ಭಾವನೆ ಇದೆ, ತುಂಬ ಚೆನ್ನಾಗಿದೆ. ತಂದೆ ಮಕ್ಕಳಲ್ಲಿ ಈ ದಿವಸ ವಿಶ್ವಾಸ ಕಡಿಮೆ ಇರ್ತದೆ, ನಂಬೋದೇ ಇಲ್ಲ, ಆ ರೀತಿ ಆಗಿಬಿಡುತ್ತೆ. ಅವನನ್ನು ನೆಚ್ಕೊಂಡು ಒಂದು ಕೆಲಸ ಮಾಡೋಕ್ಕಾಗಲ್ಲ ಅಂತ ತಂದೆಗೆ ಬಂದುಬಿಡುತ್ತೆ. ಆ ರೀತಿಯ ಒಂದು ಮನಸ್ತಾಪ, ಭಿನ್ನಾಭಿಪ್ರಾಯ ಇದೆ. ಈಶ್ವರನ ಆರಾಧನೆ ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ದಿವಸ ಸಂಗಾತಿಯಲ್ಲಿ ಸಾಮರಸ್ಯದ ಒಂದು ವಾತಾವರಣ ಇರ್ತದೆ. ಕಲಹ, ಜಗಳಕ್ಕೆ ಆಸ್ಪದ ಇಲ್ಲ ಅಲ್ಲಿ. ಮತ್ತು ಈ ದಿವಸ ವ್ಯಾಪಾರಿಗಳಿಗೆ, ಅದರಲ್ಲಿ ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನುಗಾರರಿಗೂ ತುಂಬ ಚೆನ್ನಾಗಿದೆ ಈ ದಿವಸ. ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದೆ. ಆದರೆ ಈ ದಿವಸ ಒಂದು ಮೊಂಡು ವಾದಕ್ಕೆ ಸಿಕ್ಕಾಕೊಂಡ್ಬಿಡ್ತೀರ. ಯಾಕಾದರೂ ಅವ್ರ ಹತ್ರ ಮಾತಾಡೋದು, ಈ ಕೊಚ್ಚೆಗೆ ಕಲ್ಲೆ ಎಸ್ತರೆ ಏನಾಗುತ್ತೆ, ಆ ರೀತಿಯ ಒಂದು ಕಹಿ ಮತ್ತು ಮಾಲಿನ್ಯ ವಾತಾವರಣಕ್ಕೆ ಎದುರಿಸಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ. ಇದಕ್ಕೆ ಏನಪ್ಪ ಮಾಡೋದು? ತಾಳ್ಮೆ ಬೇಕು. ಈಶ್ವರ ಸನ್ನಿಧಾನದಲ್ಲಿ ಒಂದು ಪೂಜೆ ಮಾಡಿಸಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ದಿವಸ ನಿಮ್ಮ ರಾಶಿಯಿಂದ ವ್ಯಯದಲ್ಲಿದ್ದಾನೆ ಚಂದ್ರ. ಸ್ತ್ರೀಯರಿಗೆ ಹೆಚ್ಚಿನ ಅಲೆದಾಟ, ಓಡಾಟ, ಅದು ತೊಗೊಂಬಾಯ್ತು, ಅಂಗಡಿಗೆ ಹೋಗೋದು, ಮನೆಗೆ ಹೋಗೋದು, ಮನೆ ಅಂಗಡಿ, ಹೀಗೆ ಪರದಾಟ ಆಗೋಗುತ್ತೆ ಪಾಪ ನಿಮಗೆ ಇವತ್ತು. ಶಾಪಿಂಗ್ ಇದು ಅತಿಯಾಗಿಬಿಡುತ್ತೆ. ಹೆಚ್ಚಿನ ಹೊರೆ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ. ಆಪ್ತರಿಗಾಗಿ, ಪ್ರೀತಿ ಪಾತ್ರರಿಗೆ ನೀವು ಎಷ್ಟು ಅಲೆದಾಡಿದ್ರೂ ಸುಸ್ತಾಗಲ್ಲ. ಆದರೆ ಅಲ್ಲ ಅಂದವರಿಗೆ ನೀವು ಅಲೆದಾಡಿಬಿಟ್ರೆ ಒಂದು KG ತರಕಾರಿ ತಂದರೂ ಹೊರೆ ಅನಿಸ್ಬಿಡುತ್ತೆ. ಆ ಥರ ಆಗಿಬಿಡುತ್ತೆ ಈ ದಿವಸ. ಒಂದು ಮಾನಸಿಕವಾಗಿ ಸ್ವಲ್ಪ ಅಹಿತ ವಾತಾವರಣ ಇರ್ತದೆ. ಇನ್ನು ಬುದ್ಧಿ ಚುರುಕಾಗಿರ್ತದೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಗುರು ಶಿಷ್ಯರ ಬಾಂಧವ್ಯ ಒಂಥರ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ಸಂಗಾತಿಯಲ್ಲಿ ಅಲ್ಲಿ ಮಾಂದಿಯೂ ಇದೆ. ಈ ದಿವಸ ಸ್ವಲ್ಪ ತೊಂದರೆ, ಭಿನ್ನಾಭಿಪ್ರಾಯ, ಮನಸ್ತಾಪ ಹೆಚ್ಚಾಗಿದೆ. ಹುಷಾರು. ಶಿವಶಕ್ತಿಯರ ಆರಾಧನೆ ಮಾಡಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಈ ದಿವಸ ಲಾಭದಾಯಕವಾಗಿದೆ. ಈ ದಿವಸ ಮಕ್ಕಳಿಂದ ಬಹಳ ವಿಶೇಷವಾದ ಲಾಭ ಗಳಿಸ್ತೀರಾ. ಅವರಿಂದ ಒಂದು ಸಮಾಧಾನ ಬಂದರೆ ಅದೇ ಸಮಾಧಾನವೇ ಲಾಭ ಅನಿಸ್ಬಿಡುತ್ತೆ. ಮತ್ತು ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಕ್ಷೀರ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ, ಲಾಭ ಇದೆ. ಈ ದಿವಸ ನಿಮಗೆ ಸ್ನೇಹಿತರ ಸಹಕಾರ, ಬಂಧುಗಳ ಸಹಕಾರ, ಉತ್ತಮ ಒಡನಾಟ, ಮನಸ್ಸಿಗೆ ಹಿತವಾದ ವಾತಾವರಣ ಖಂಡಿತ ಇದೆ ಈ ದಿವಸ. ಹೆಚ್ಚಿನ ಆಪ್ಯಾಯಮಾನತೆ ಆ ರೀತಿಯಲ್ಲಿ ಇರ್ತೀರ ಈ ದಿವಸ. ಷಷ್ಠದ ಮಾಂದಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಶರೀರಕ್ಕೆ ತೊಂದರೆ ಮಾಡಬಹುದು. ಸುಬ್ರಹ್ಮಣ್ಯ ಕವಚ ಕೇಳಿಸ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಸರ್ವಜ್ಞಾಯ ನಮಃ. ಇದು ತುಂಬ ವಿಶಿಷ್ಟವಾದ ಮಂತ್ರ, ಹೇಳ್ಕೊಳ್ಳಿ.
ಸರಿ ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಸಂದೇಶ ಕಳಿಸಿದಂಥ ವೀಕ್ಷಕರಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.